ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ಪುಂಡರನ್ನ ಬಂಧಿಸಿ ನಾಮದೇವ ಪಾನಿ ಬಾತೆ ಆಗ್ರಹ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಇತ್ತೀಚೆಗೆ ನಡೆದ ಮದುವೆ ಸಮಾರಂಭವೊಂದರಲ್ಲಿ ವಿಡಿಯೋ ಶೂಟಿಂಗ್ಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕೆಲವು ಪುಂಡರು ಹಲ್ಲೆ ನಡೆಸಿರುವುದನ್ನು ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹದ ಮಾಜಿ ಅಧ್ಯಕ್ಷ ನಾಮದೇವ್ ಪಾನಿಬಾತೆ ತೀವ್ರವಾಗಿ ಖಂಡಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೊಟ್ಟೆಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದನ್ನು ಅಮಾನವೀಯ. ಛಾಯಾಗ್ರಾಹಕನಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ ಎಂದರು. ಸದ್ದಾಂ ಹುಸೇನ್, ಡಾಲಿಯತ್, ಬಾಗಲಕೋಟೆ. दिखाई दे रहा बड़ा आगे से देखो कस्टमर अपन किया ಫೋಟೋ ಹಿಡಿತಾ ಇರುವಾಗ ಇಲ್ಲಿ ರೆಡಿ ಮಾಡಿದ್ರು ಅಂತ ಹೇಳಿದ್ರು. ನಾನು ಆ ಕಡೆ ಹಿಡಿತಾ ಇದ್ದೆ, ಈ ಕಡೆಯಿಂದ ಬಂದು ಹಿಡಿ ಅಂತ ಹೇಳಿದ್ರು. ನಾನು ಹೇಳಿದೆ 5 ನಿಮಿಷ ಇರಿ ಬರ್ತೀನಿ ಅಂತ ಉರ್ದುದಲ್ಲಿ ಹೇಳಿದೆ. ಅವರು ಏನು ತಪ್ಪು ಅಂದ್ಕೊಂಡ್ರು ಗೊತ್ತಿಲ್ಲ, ಏನಿಗೆ ನಾನು ಹೋಗಬಾರು ಅಂತ ಕರಿತೀನಿ ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ಲೇಟ್ ಎತ್ತಿ ಫಸ್ಟ್ ಹೊಡೆದು ಒಂದು ಸ್ಲ್ಯಾಪ್ ಹೊಡೆದು ಆಮೇಲೆ ಫುಲ್ ಜನಗಳು ಸೇರಿ ಹೊಡೆದಿದ್ದಾರೆ. ತಿರ್ಗಾ ಸೆಕೆಂಡ್ ಟೈಮ್ ನಮ್ಮ ಮಾವನ ಕರ್ಕೊಂಡ್ಬಂದು ಈ ಥರ ಆಗೋಯ್ತು ಅನ್ನೋವಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋವಾಗ ಕೂಡ ಮಾತು ಕಥೆಯಲ್ಲಿರೋವಾಗ ಹಿಂದೆಯಿಂದ ಫುಲ್ಲು ಹಲ್ಲೆಯನ್ನು ಮಾಡಿದ್ದಾರೆ. 20 ಇಂದ 30 ಜನ ಇದ್ದಾರೆ. ನಿಮಗೆ ಎಷ್ಟೊತ್ತು ಗೊತ್ತಾಯ್ತು ವಿಷಯ? ನನಗೆ ಅವರು ಮೂರು ಗಂಟೆಗೆ ನಾನು ಫೋನ್ ಮಾಡಿದ್ರು. ಎರಡೂವರೆಗೆ ಫೋನ್ ಮಾಡಿದ್ರು. ನಾನು ಸೀದಾ ಚೌಟ್ರಿ ಹತ್ರ ಬಂದೆ. ನಾನು ಜಸ್ಟ್ ಅವ್ರ ಹತ್ರ ಕೇಳಿದ್ದು, ಈ ಹೊಡಿಯೋದಂತ ಏನಿದೆ, ಜಸ್ಟ್ ಒಂದು ಮಾತಾಡ್ಬೋದಾಯ್ತಲ್ಲ, ಯಾಕೆ ಹೊಡೆದಿದ್ರು ಅಂತ ಕೇಳಿದ್ದು ಅಷ್ಟೇ. ನಾವೇನೋ ಇಲ್ಲ ಅಂದಿದ್ರೆ ಇನ್ನೂ ಬೇಜಾರು ಅವ್ನಿಗೆ ತುಂಬ ಜಾಸ್ತಿ ಓದೇ ಬೀಳ್ತಾ ಇತ್ತು. ನಾನು ನಡೆಯೋಕೆ ಹೋಗಿದ್ದು, ನನಗೊಂದು ಬರೀಟ್ ಬಿದ್ದು ನನಗೆಲ್ಲ ಡ್ಯಾಮೇಜ್ ಆಗಿದೆ. ನಿಮ್ಮದು ಕ್ಯಾಮ್ರಾ ಇಲ್ಲ? ಇನ್ನೊಂದು 160 ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿಲ್ಲ. ಇನ್ನು Z7 ಕ್ಯಾಮ್ರಾ ಆಗುತ್ತಾ? Z7 ನಿಮ್ಮದು ಚೈನ್ ನಂದು 2 ಚೈನ್ ಇತ್ತು. ಚೈನ್ ಹಾಕೊಂಡಿದ್ದೆ. ಚೈನ್ ಅಲ್ಲಿ ಗಲಾಟೆಯಲ್ಲಿ ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ. ಇದು ಯಾರ ಕಾರ್ಯಕ್ರಮ ಶೂಟ್ ಮಾಡ್ತಾರೆ? ಜಫರ್ ಅಂತ. ಜಫರ್ ಅವರು ಇದ್ದಾರೆ.